ನಮಸ್ಕಾರ. ನಾನು ಶಿವಕುಮಾರ್. ಸೊ, ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್ ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಓಕೆ. ಸೊ, ಪ್ರಿವಿಯಸ್ಲಿ 53 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ ಎಲ್ ಬಿ ಇಂದ. ಎಕ್ಸಸೈಸ್ ಕ್ವೆಶನ್ಸ್ ಅಂತೂ ಆಲ್ರೆಡಿ ಮುಗಿದಿದೆ. ಈಗ ಎಲ್ ಬಿ ನಲ್ಲಿದ್ದೀವಿ. ಸೊ, ಕ್ವೆಶನ್ ನೋಡೋಣ. ದ ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಆಂಗಲ್ಡ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದನ್ ಇಟ್ಸ್ ಬೇಸ್. ಆಲ್ಟಿಟ್ಯೂಡ್ ಅಂದರೆ ಹೈಟ್. If the hypotenuse is 13 centimeter, okay, then find the other two sides. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇದ್ರದ್ದು ಹೈಪೋಟೆನಸ್ ಆಪೋಸಿಟ್ ಟು 90 ಡಿಗ್ರಿ, ಇದು ಹೈಪೋಟೆನಸ್ 13 ಸೆಂಟಿಮೀಟರ್. ಆಮೇಲೆ ಹೈಟ್ ಇಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಸ್ ಬೇಸ್. ಸೊ ಬೇಸ್ ಎಷ್ಟಿದೆ ಅದಕ್ಕಿಂತ 7 ಸೆಂಟಿಮೀಟರ್ಸ್ ಕಡಿಮೆ ಇದೆ. ಎಕ್ಸ್ ಮೈನಸ್ 7. ಸೊ ಒಂದು ಲಂಬಕೋಣ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಓಕೆ, ಅದರ ವಿಕರ್ಣದ ಉದ್ದವು, ಸೊ ಅದರ ಹೈಪೋಟೆನಸ್ 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಓಕೆ, ಸೊ ಲೆಟ್ ಬೇಸ್ ಈಕ್ವಲ್ ಟು ಎಕ್ಸ್. ಈ ಬೇಸ್ ಪಾದ. ಓಕೆ, ಸೊ ಲೆಟ್ ಹೈಟ್ ಆರ್ ಆಲ್ಟಿಟ್ಯೂಡ್ ಕೊಟ್ಟಿದ್ದಾರೆ. ಎಷ್ಟು? 7 ಸೆಂಟಿಮೀಟರ್ ಲೆಸ್ ದನ್ ಇಸ್ ಬೇಸ್. ಬೇಸ್ ಎಕ್ಸ್ ತಗೊಂಡಿದ್ವಿ, ಅದಕ್ಕಿಂತ 7. ಓಕೆ, ಹೈಪೋಟೆನಸ್ ಕೊಟ್ಟಿದ್ದಾರೆ. ಹೈಪೋಟೆನಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಸೊ ನಮ್ಗೆ ಒಂದು ವಿಷಯ ಗೊತ್ತಿದೆ. ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ನಮ್ಗೆ ಏನು ಗೊತ್ತಿದೆ? ಇವು ಎರಡು ಸೈಡ್, ಇನ್ ಕೇಸ್ ಈ ಟ್ರಯಾಂಗಲ್ ಎ ಬಿ ಸಿ ಅನ್ಕೊಳ್ಳಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಈ ಹೈಪೋಟೆನಸ್. ಹೌದಾ? ಸೊ ನಾನು ಈಗ ಇದನ್ನು ಬರಿಬೇಕಂತಂದರೆ ಪೈಥಾಗೋರಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಹೌದಾ? ಸೊ ಎ ಬಿ ವ್ಯಾಲ್ಯೂ ಎಷ್ಟಿದೆ? ಎ ಮತ್ತು ಬಿ, ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ವ್ಯಾಲ್ಯೂ, ಬಿ ಸಿ ಬೇಸ್ ಇದೆ, ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಸಿ ವ್ಯಾಲ್ಯೂ, ಇದು ಎ ಸಿ. ಓಕೆ, ಇದು ಬಿ ಸಿ, ಇದು ಎ ಬಿ ಈಕ್ವಲ್ ಟು 13 ಸ್ಕ್ವೇರ್. ಸೊ ಜಸ್ಟ್ ಈಗ ಇದನ್ನು ಸಾಲ್ವ್ ಮಾಡಬೇಕು. ಇದು ನಥಿಂಗ್ ಬಟ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಇದ್ರದ್ದು ಫಾರ್ಮುಲಾ ಇದೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇನ್ ಕೇಸ್ ನಾವು ಎಕ್ಸಾಮಲ್ಲಿ ಇದನ್ನು ಮರ್ತೀವಿ, ಸೊ ನಮ್ಮ ಹತ್ರ ಒಂದು ಓಲ್ಡ್ ಟೆಕ್ನಿಕ್ ಇದೆ, ಮಲ್ಟಿಪ್ಲೈ ಮಾಡೋದು. ಡಿಸ್ಟ್ರಿಬ್ಯೂಟಿವ್ ಥಿಯರಿ ಇದೆ. ಎಕ್ಸ್ ಮೈನಸ್ 7 ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಮೈನಸ್ 7, ಮೈನಸ್ 7x. ಓಕೆ, ಮೈನಸ್ 7 ಇಂಟು ಎಕ್ಸ್ ಇಸ್ ಮೈನಸ್ 7x, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. 7 7 49. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 7 ಪ್ಲಸ್ 7 ಇಸ್ 14x ಪ್ಲಸ್ 49. ಸೊ ಈ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಬದಲಿ ಎಕ್ಸ್ ಸ್ಕ್ವೇರ್ ಮೈನಸ್ 14x ಪ್ಲಸ್ 49 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 13 ದ ಸ್ಕ್ವೇರ್ ಇಸ್ 169. ಸೊ ಈ ಎಕ್ಸ್ ಸ್ಕ್ವೇರ್ ಎರಡು ಪ್ಲಸ್ಸಲ್ಲಿದೆ, ಸೊ 2x ಸ್ಕ್ವೇರ್ ಮೈನಸ್ 14x. ಕ್ಲಿಯರ್? ಈ 169 ಈ ಕಡೆ ತೊಗೊಂಬರ್ತಾ ಇದ್ದೀನಿ, ಈ 49 ಇಲ್ಲೇ ಇರುತ್ತೆ, ಪ್ಲಸ್ 49 ಮೈನಸ್ 169 ಈಕ್ವಲ್ ಟು 0. ಕ್ಲಿಯರ್? ಸೊ 2x ಸ್ಕ್ವೇರ್ ಮೈನಸ್ 14x, 49 minus 169 is minus 120 equal to 0.
ಸೊ ಗ್ರೇಟರ್ ನಂಬರ್ ಸಿಂಬಲ್ ಇದೆ, ಸೊ ಡೈರೆಕ್ಟ್ -120. ಇಲ್ಲಿ ಡಿವೈಡ್ ಈಚ್ ಟರ್ಮ್ ಬೈ, ಯಾಕೆ ನನ್ನ ಕಾಮನ್ 2 ಇದೆ, ಇಲ್ಲೂ 2 ಇದೆ, ಇಲ್ಲಿ 2 7s ಇದೆ, ಇಲ್ಲಿ 2 × 60 ಇದೆ. ಕಾಮನ್ ಆಗಿ ತೊಗೋಬೋದು, ಬಟ್ ನಾವು ಡಿವೈಡ್ ಮಾಡಿದರೆ ಕನ್ಫ್ಯೂಷನ್, ಯಾವ ಟರ್ಮ್ ಕಾಮನ್ ಆಗಿ ತೊಗೋತಾ ಇದ್ದೀವಿ ಇದು ಕನ್ಫ್ಯೂಷನ್ ಹೋಗುತ್ತೆ. 14x ಅಪಾನ್ 2 -120 ಅಪಾನ್ 2 ಈಕ್ವಲ್ ಟು 0/2. ಡಿವೈಡ್ ಎಲ್ಲದಕ್ಕೂ ಮಾಡಬೇಕು. ಇಲ್ಲಿ 0 ಇದೆ ಅಂತೇಳಿ ನಾನು ಯಾಕೆ ಬರಿತೀನಿ ಅಂತಂತಂದರೆ, ಕೆಲವೊಬ್ರು ಇದಕ್ಕೆ ಏನು ಮಾಡಬಾರ್ದು. ಇನ್ ಕೇಸ್ ಇಲ್ಲಿ ಏನಾದ್ರು ನಂಬರ್ ಇದ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇತ್ತು ಅಂದ್ಕೊಳ್ಳಿ, ಇಲ್ಲಿ 1/2 ಅಂದರೆ ಇದ್ರದ್ದು ವ್ಯಾಲ್ಯೂನೇ ಚೇಂಜ್ ಆಯಿತು. ಓಕೆ, ಸೊ ಯೂಶ್ವಲಿ ಅವಾಯ್ಡ್ ಮಾಡೋದಕ್ಕೆ ನಾನು ಇದನ್ನು ಬರಿತೀನಿ. ಸೊ 2 1s ಹೋಯಿತು, x², 2 1s 2 7s -7x minus 2 1s 2 6 0 60. ಸೊ 0 ಡಿವೈಡೆಡ್ ಬೈ 2 ಇಸ್ 0 ಈಕ್ವಲ್ ಟು 0. ನಮ್ಗೆ ಒಂದು ನಂಬರ್ ಈ ಥರ ಬೇಕು, ಮಲ್ಟಿಪ್ಲೈ ಮಾಡಿದಾಗ -60. ಸೊ -60 ಅಂತಂದರೆ ನನಗೆ ಒಂದು ನಂಬರ್ ಮೈನಸಲ್ಲಿ ಬೇಕು, ಅದು ಗ್ರೇಟರ್ ನಂಬರ್ ಇರಬೇಕು. ಓಕೆ, ಆಮೇಲೆ ಒಂದು ನಂಬರ್ ಪ್ಲಸ್ ಇರಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದನ್ನು ಎಲಿಮಿನೇಟ್ ಮಾಡ್ತೀವಿ. ಸೊ 2 ನಂಬರ್ ಬೇಕು, -7 ಬರಬೇಕು. ಸೊ 12 5 -12 ಇಂಟು +5, ಮೈನಸ್ ಇಂಟು ಪ್ಲಸ್ ಮೈನಸ್, 12 5 60, -12 +5. ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್, 12ರಲ್ಲಿ 5 ಹೋದರೆ 7. ಸೊ ಮಿಡಲ್ ಟರ್ಮ್ ಫ್ಯಾಕ್ಟರೈಸ್ ಮಾಡ್ತಾ ಇದ್ದೀವಿ. x² ಮೈನಸ್ 12x ಪ್ಲಸ್ 5x ಮೈನಸ್ 60 ಈಕ್ವಲ್ ಟು 0. ಸೊ ಇದನ್ನು ನಮ್ಮದು ಇನ್ನೊಂದು ಸ್ಟೆಪ್ ಇದೆ, ನೀವು ಬೇಕಾದರೆ ಅದನ್ನು ರಫಲ್ಲಿನೂ ಮಾಡ್ಕೋಬೋದು, ಇಲ್ಲ ಇಲ್ಲಿನೂ ಮಾಡ್ಬೋದು. x ಇಂಟು ಎಕ್ಸ್, ಇದನ್ನು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. 12 ಇಂಟು ಎಕ್ಸ್, ಓಕೆ, ಪ್ಲಸ್ ಇಲ್ಲಿ ಮೈನಸ್ ಇದೆ, ಸೊ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಪ್ಲಸ್ 5 ಇಂಟು ಎಕ್ಸ್, ಇಲ್ಲಿ ಪ್ಲಸ್ 5 ಇಂಟು -12. ಸೊ ಇಲ್ಲಿ ಏನು ಬ್ರೇಕ್ ಮಾಡಿದ್ವಿ ಅದನ್ನೇ ಅದೇ ಥರ ಇಲ್ಲಿ ಬರ್ಕೊಂಡಿದ್ವಿ. ಓಕೆ, ಸೊ ಎಕ್ಸ್ ಕಾಮನ್ ಆಯಿತು, ಈ ಎಕ್ಸ್ ಕಾಮನ್. ಸೊ ಉಳಿದಿರೋದು ಇವರಿಬ್ಬರು x -12. ಇಲ್ಲಿ +5 ತೊಗೋತಾ ಇದ್ದೀನಿ, +5, ಇಲ್ಲಿ ಈ +5 ಆಚೆ ಹೋಯಿತು. ಸೊ ಉಳಿದಿದ್ದು x -12 ಕ್ಲಿಯರ್, ಈಕ್ವಲ್ ಟು 0. ಸೊ x -12 ಒಂದ್ಸಲ, ಆಮೇಲೆ x +5 ಈಕ್ವಲ್ ಟು 0. ಸೊ x -12 ಈಕ್ವಲ್ ಟು 0, x +5 ಈಕ್ವಲ್ ಟು 0. -12 ಈ ಕಡೆ ಬಂದಾಗ x ಈಕ್ವಲ್ ಟು 12, ಈ +5 ಈ ಕಡೆ ಬಂದಾಗ x ಈಕ್ವಲ್ ಟು -5. ಸೊ ನಮ್ಮ ವ್ಯಾಲ್ಯೂ ನೆಗೆಟಿವ್ನಲ್ಲಿ ಬರಲ್ಲ. ಓಕೆ, ಸೊ ಇದು ಎಲಿಮಿನೇಟ್ ಆಯಿತು. ಸೊ ಎಕ್ಸ್ ವ್ಯಾಲ್ಯೂ 12, ಬೇಸ್ ವ್ಯಾಲ್ಯೂ 12 ಬಂತು, ಅಂದರೆ ಇದು 12. ಕ್ಲಿಯರ್. ನೆಕ್ಸ್ಟ್ 12 - 7, 12 - 7 ಈಸ್ 5, ಈ ವ್ಯಾಲ್ಯೂ 5. ಸೊ 5, ಹೈಟ್ 5, ಬೇಸ್ 12, ಇದು 13. ಇದು ಆ್ಯಕ್ಚುಲಿ ಪೈಥಾಗರಸ್ ಟ್ರಿಪ್ಲೆಟ್ ಇದೆ. ಸೊ ಒಂದ್ಸಲ ವೆರಿಫೈ ಮಾಡ್ಕೊಳ್ಳೋಣ. 5² ಓಕೆ ಪ್ಲಸ್ 12² ಈಕ್ವಲ್ ಟು 13². 5² 25, 12² 144 ಈಕ್ವಲ್ ಟು 13² 169. ಸೊ 5 + 4 9, 2 + 4 6, 169 ಈಕ್ವಲ್ ಟು 169. ಸೊ ಇದು ಪೈಥಾಗರಸ್ ಟ್ರಿಪ್ಲೆಟ್. ಓಕೆ, ಥ್ಯಾಂಕ್ ಯು.